ಇವತ್ತು ಕರ್ನಾಟಕದ ಜನತೆಯ ಬಹುದಿನದ ಕನಸು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಅನೇಕ ವರ್ಷಗಳಿಂದ ಕಾದಿದ್ರು. ಅನೇಕ ಹುದ್ದೆಯನ್ನು ಮಾಡಿದ್ದಾರೆ. ನೇರವಾದಿ, ನಿಷ್ಠವಾದಿ, ಇದು ಯಾವುದೇ ಒಂದು ಪಕ್ಷಪಾತ ಮಾಡ್ದೇ ಸಾರ್ವಜನಿಕವಾಗಿ ಗಟ್ಟಿಯಾಗಿ ಇವತ್ತು ಬಂದಿರೋದ್ರಿಂದ ಇವತ್ತು ರಾಜ್ಯದ ಜನತೆಯನ್ನು ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಾವು ಇವತ್ತು ತುಂಬ ಹೃದಯದ ಗೌರವವನ್ನು ಸಲ್ಲಿಸ್ತೀವಿ. ಜೊತೆಗೆ ಅನೇಕ ಮಂತ್ರಿಗಳಾಗಿದ್ದಾರೆ. ಅವರ ಒಂದು ನಡೆನುಡಿ ಕೋಪ ಇದೆ, ಹೃದಯ ಮಾತ್ರ ಹೂವಿನಂಥದ್ದು. ಅವರ ನಾಯಕತ್ವ, ಅವರ ಹೋರಾಟ, ಚಿಂತನೆ ಬಡವರ ಪರವಾಗಿ, ಎಲ್ಲ ವರ್ಗದ ದೀನದಲಿತರ ಪರವಾಗಿ ಇವತ್ತೇನು ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಇವತ್ತು ಬಡ ಜನ ಎಲ್ಲ ವರ್ಗದವರು ಕೂಡ, ನಾನು ಕೂಡ ಕಲಕೇರಿ ಶಿವಣ್ಣ ಮಾಡಿದಲ್ಲಕ್ಕೂ 5 ಗ್ಯಾರಂಟಿ ಅಧ್ಯಕ್ಷ, ಅನೇಕ ಯೋಜನೆಗಳನ್ನು ಮಾಡುವುದರ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿತಾ ಇದ್ದಾರೆ. ಅವ್ರಿಗೆ ನಾಡಿನ ಜನತೆ, ಒಂದು 7 ಕೋಟಿ ಜನತೆ ಅವ್ರಿಗೆ ಸದಾ ಆಶೀರ್ವಾದ ಇರಲಿ. ಮುಂದೆಂದು ಕೂಡ ಅವರು ನಮ್ಮ ನೆಚ್ಚಿನ ನಾಯಕರಾಗಿ ದುಡಿತಾರೆ. ಜೊತೆಗೆ ಮಾಗಡಿ ತಾಲೂಕಿನ ಹೆಮ್ಮೆಯ ಸುಪುತ್ರ ಬಾಲಕೃಷ್ಣ ಅವರು ಕೂಡ ಮಂತ್ರಿ ಆಗಲಿ ಅಂತ ನಾವು ಮೊನ್ನೆ ಸರ್ಕಾರದ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಅಭಿಲಾಷೆ. ನಮ್ಮ ಬಾಲಣ್ಣವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನನ್ನ ವಿನಂತಿ ಸರ್.